ನಗರಕ್ಕೆ ನಾಳೆ ಮಧ್ಯಾಹ್ನ ಸುಮಾರು ಒಂದು 2 ಗಂಟೆಗೆ. ಹಾಗಾಗಿ ಪತ್ರಿಕಾ ಗೋಷ್ಠಿ ಮುಖಾಂತರ ಮತ್ತು ದೃಶ್ಯ ಮಾಧ್ಯಮದ ಮುಖಾಂತರ ಎಲ್ಲಾ ಜಿಲ್ಲಾ ಜನರಿಗೆ ಈ ವಿಚಾರವನ್ನ ತಲುಪಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಚಿತ್ರದುರ್ಗದಲ್ಲಿ ತಿಪ್ಪೇಸ್ವಾಮಿ ಅವ್ರ ನಂತರ ನಮ್ಮ ರಘುಮೂರ್ತಣ್ಣವರಿಗೆ ಸಿಕ್ಕಿರೋದು, ಆಮೇಲೆ ಇವ್ರಿಗೆ ಸಿಕ್ಕಿರೋದು ಇಡೀ ಜಿಲ್ಲೆನೇ ಒಂದು ಒಳ್ಳೆ ಅಭಿವೃದ್ಧಿ ಹತ್ತ ಸಾಗುತ್ತೆ ಅನ್ನೋ ಒಂದು ಚಿಂತನೆಯನ್ನ ನಾವೆಲ್ಲರೂ ಕೂಡ ಇಟ್ಕೊಂಡಿದ್ದೀವಿ. ತಮ್ಮ ಸಹಕಾರಗಳು ಕೂಡ ಬಹಳ ಅತ್ಯಗತ್ಯವಾಗಿರ್ತಾವ. ಅವರಿಗೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ನಾಳೆ ಕಾರ್ಯಕ್ರಮದಲ್ಲಿ ತಾವು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾಳೆ ಚಳ್ಳಕೆರೆ ಗೇಟಿನಿಂದ ಮದಕರ್ನಾಯಕ ವೃತ್ತದಲ್ಲಿ ನಾವು ಅದ್ದೂರಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಮತ್ತೆ ಒಂದು ಯುವಕರ ಒಂದು ಈಗಿನ ಟ್ರೆಂಡ್ಗೆ ತಕ್ಕಂತೆ ಖುಷಿಗಾಗಿ ಎಲ್ಲರೂ ಕೂಡ ಅಲ್ಲೇ ನಿನ್ನೆ ರಾತ್ರಿಯಿಂದನೇ ನಾವೆಲ್ಲ ಸಂತೋಷ ಪಡ್ತಾರಂತ ವಿಚಾರ, ನಾವೆಲ್ಲ ಬಹಳ ಇದಾಗಿದೆ. ನಾಳೆ ನಮಗೆ ಒಂದು ಡಿಜೆ ಸಿಸ್ಟಮ್ಸ್ ಇದ್ರದ್ದು ನೀವು ಸ್ಟ್ಯಾಂಡಿಂಗ್ ಡಿಜೆ ಅಂತಾರದು, ಅಂದ್ರೆ ಮೆರವಣಿಗೆ ಮುಖಾಂತರ ಏನಿಲ್ಲ, ಮದಕರ್ನಾಯಕ ವೃತ್ತದಲ್ಲಿ ಅಳವಡಿಸಿ ಒಂದು ಅವರು ಬರುವಂತ ಸಂದರ್ಭದಲ್ಲಿ ಅಲ್ಲಿ ಅವ್ರನ್ನ ಇದ್ ಮಾಡ್ಕೊಳ್ಳೋದಕ್ಕೆ ಒಂದು ಅರೇಂಜ್ ಮಾಡ್ತಾ ಇದ್ದೀವಿ. ಎಲ್ಲಾ ಸಿದ್ಧತೆಗಳು ನಡೀತಾ ಇದ್ದಾವೆ. ನಾಳೆ 2 ಗಂಟೆ ಸುಮಾರಿಗೆ ಎಲ್ಲರೂ ಅಭಿಮಾನಿಗಳು ಮತ್ತೆ ನಾಗರಿಕರು ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದು ಸಚಿವ ಸ್ಥಾನ ಅಂತಕ್ಕಂಥ ಒಲಿದು ಬಂತು. ಇದು ಕೇವಲ ನಾಯಕ ಸಮಾಜಕ್ಕಷ್ಟೇ ಅಲ್ಲ, ಇದು ನಮ್ಮ ಜನಾಂಗದವರು ಅಂತಕ್ಕಂಥ ನಮ್ಗೆ ಹೆಮ್ಮೆ. ಮತ್ತು ಎಲ್ಲಾ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ರಘುಮೂರ್ತಿಯವರನ್ನ ಒಪ್ಕೊಳ್ತಕ್ಕಂಥವ್ರ ಸಂಖ್ಯೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹಳ ಅಪಾರವಾಗಿದೆ. ಇವತ್ತು ನಿರೀಕ್ಷೆ ಏನು ಅಂತಂದ್ರೆ, ಬಹಳ ಹಿಂದುಳಿದ ಪ್ರದೇಶವಾಗಿರ್ತಕ್ಕಂಥ ಚಳ್ಳಕೆರೆ ಏನ್ ಹಿಂದುಳಿದಿತ್ತು, ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹಳ ಅಭಿವೃದ್ಧಿಯ ಪಥದಲ್ಲಿ ಸಾಗಿತ್ತು. ಇಡೀ ಜಿಲ್ಲೆ ಅದೇ ಅಭಿವೃದ್ಧಿಯನ್ನ ಕಾಣಬೇಕು ಅಂತಕ್ಕಂಥದ್ದು ಜನರ ನಿರೀಕ್ಷೆ. ನಿನ್ನೆ ಸಂಜೆ ನಮ್ಮ ಮುಖಂಡರಾಗಿದ್ದ ಕಾಂತರಾಜ್ ಅವರು, ದರ್ಶನ್ ಅವರು ಎಲ್ಲರೂ ಕೂಡ ಸೇರಿಕೊಂಡು ಸಚಿವರು ಪುರಪ್ರವೇಶವನ್ನು ಮಾಡತಕ್ಕಂಥ ಸನ್ನಿವೇಶದಲ್ಲಿ ನಾವು ಬಹಳ ಅದ್ದೂರಿಯಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡಬೇಕು. ಇದು ಪಕ್ಷಾತೀತವಾಗಿರ್ತಕ್ಕಂಥದ್ದು, ಜಾತ್ಯತೀತವಾಗಿರ್ತಕ್ಕಂಥದ್ದು. ಆದ್ರೆ ಚಿತ್ರದುರ್ಗ ಜಿಲ್ಲೆಯ ನಾಯಕ ಸಮಾಜದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿ ಅವ್ರು ಹೇಳಿದಾಗ ಬಹುತೇಕ ಎಲ್ಲರಿಗೂ ಈಗಾಗಲೇ ವಿಷಯ ರವಾನೆಯಾಗಿದೆ. ಇಲ್ಲಿ ಪ್ರೆಸ್ ಮೀಟ್ ನಲ್ಲಿ ನಾವು 4-5 ದಿನದ್ದಾಗಿ ಕೂಡ ನಾಳೆ ಸಮಾಜದ ಬಹುತೇಕ ಎಲ್ಲಾ ಮುಖಂಡರು ಭಾಗವಹಿಸ್ತಾರೆ, ಎಲ್ಲಾ ಜನಾಂಗದವರು ಭಾಗವಹಿಸ್ತಾರೆ, ಎಲ್ಲಾ ಪಕ್ಷದವರು ಭಾಗವಹಿಸ್ತಾರೆ. ತಿಪ್ಪೇಸ್ವಾಮಿ ಅವ್ರ ನಂತರ ರಘುಮೂರ್ತಿಯವರು ಸಿಕ್ಕಿರ್ತಕ್ಕಂಥದ್ದಿಯಲ್ಲಿ ಮುಂದೆ ಅವಧಿ ಕಡಿಮೆ ಇರಬಹುದು. ಬಹಳ ಆಶಾವಾದಿಗಳವರು. ಅವ್ರ ಬಗ್ಗೆ ಇಡೀ ಚಿತ್ರದುರ್ಗ ಜಿಲ್ಲೆಯ ಜನತೆ ಭರವಸೆ ನೀಟ್ಟಿದೆ. ನಾಳೆ ಬಹಳ ಅದ್ದೂರಿಯಾಗಿ ಚಳ್ಳಕೆರೆ ಗೇಟ್ನಿಂದ ಮದಕರಿ ವೃತ್ತವರೆಗೆ ಅವರನ್ನು ಬಹಳ ಗೌರವಿತವಾಗಿ ಮೆರವಣಿಗೆಯಿಂದ ಕರೆತರುವುದು. ಆರಂಭಿಕ ಹಂತದಲ್ಲಿ ಅವರನ್ನ ಸ್ವಾಗತಿಸ್ತಕ್ಕಂಥ ಕೆಲಸ ಆಗುತ್ತೆ. ಅದೆಲ್ಲಾ ಲೀಡರ್ಶಿಪ್ ಅನ್ನ ಕಾಂತರಾಜ್ ಅವರು ವಹಿಸ್ಕೊಳ್ತಾರೆ. ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಇವತ್ತು ಬಹಳ ಆಳೆತ್ತರಕ್ಕೆ ಅವ್ರು ಬೆಳಿಬೇಕಾದ್ರೆ, ಇವತ್ತು ಸಮಾಜ ಬೇರೊಂದು ದಿಕ್ಕಿನಲ್ಲಿ ಇದು ಮಾಡಬೇಕಾದ್ರೆ ಸಮೂಹ ಮಾಧ್ಯಮಿಕರು ಹಿಂದಿನಿಂದಲೂ ಕೂಡ ಸಹಕಾರ ಮಾಡಿದೆ, ಮುಂದೆನೂ ಕೂಡ ಇದೆಯಲ್ವೇ ಅಂತ ಅಭಿವೃದ್ಧಿ ಅಧಿಕಾರರಿಗೆ ನಿಮ್ಮ ಸಹಕಾರ ಮುಖ್ಯವಾಗಿರ್ಬೇಕು. ನಾಳೆ ಏನ್ ನಡೀತಕ್ಕಂಥ ಕಾರ್ಯಕ್ರಮ ಅದ್ದೂರಿ ಏನ್ ನಡೀಬೇಕಾದ್ರೆ ಎಲ್ಲರಿಗೂ ಕೂಡ ಈ ಮೆಸೇಜ್ ಹೋಗ್ಬೇಕು ಅಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳ್ತಾ ಈ ಸುದ್ದಿಗೋಷ್ಠಿಯಲ್ಲಿ ನಾನು ಮಾಡಿ. ಗುರುದೇಶ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಯುವ ಮಿತ್ರರೇ, ಪತ್ರಿಕಾ ಮಾಧ್ಯಮದವರೇ, ಇವತ್ತು ರಘುಮೂರ್ತಿಗೆ ಕೆಲವರು ಅಂದ್ಕೊಂಡಿರ್ಬೋದು ನಾಯಕ ಜಾತಿಯಿಂದ ಕೋಟದಲ್ಲಿ ಕೊಟ್ಟಿದ್ದಾರೆ. ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಅಭಿವೃದ್ಧಿಯನ್ನು ನೋಡಿ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಒಂದು ಜಿಲ್ಲೆ ಅಂತಂದ್ರೆ ಪ್ರತಿಯೊಂದು ಕೂಡ ಸುಸಜ್ಜಿತವಾಗಿರ್ತವೆ. ರಸ್ತೆಗಳಿರ್ಬೋದು, ಒಂದು ಸರ್ಕಲ್ ಇರ್ಬೋದು, ಒಂದು ಪ್ರತಿಮೆ ಇರ್ಬೋದು, ಒಂದು ಸಮುದಾಯ ಭವನಗಳು ಇರ್ಬೋದು. ಅವು ಯಾವು ಕೂಡ ಇವತ್ತು ಹೇಳ್ಬೇಕಪ್ಪ ಅಂದ್ರೆ ಚಿತ್ರದುರ್ಗ ನಗರದಲ್ಲಿ ಯಾವು ಕೂಡ ಅಭಿವೃದ್ಧಿಗಳಾಗಿಲ್ಲ. ಅದು ಇವತ್ತು ಚಿತ್ರದುರ್ಗ ಬಿಟ್ಟು ಚಳ್ಳಕೆರೆಗೆ ಹೋದ್ರೆ ಇದೇ ಚಿತ್ರದುರ್ಗ ಜಿಲ್ಲಾ ಹೆಡ್ ಕ್ವಾರ್ಟರ್ ಏನೋ ಅನ್ನೋ ತರ ರಸ್ತೆಗಳಿರ್ಬೋದು, ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ನೋಡ್ಬೇಕಲ್ಲಿ. ಆರ್ಟ್ಸ್ ಕಾಲೇಜ್ ಇರ್ಬೋದು, ತಾಂತ್ರಿಕ ಶಾಲೆಗಳಿರ್ಬೋದು, ಎಲ್ಲವೂ ಕೂಡ ತೀರಾ ಅಭಿವೃದ್ಧಿ. ಯಾವುದೇ ಒಂದು ಗ್ರಾಮಕ್ಕೆ ಹೋದ್ರು ಕೂಡ ಆ ಗ್ರಾಮಕ್ಕೆ ಬೇಕಾದಂತ ರಸ್ತೆಗಳು ಎಲ್ಲ ಲಿಂಕ್ ರೋಡ್ಸ್ ಎಲ್ಲ ಪ್ರತಿಯೊಂದು ಮಾಡಿರ್ತಕ್ಕಂಥ ಆ ಅಭಿವೃದ್ಧಿ ನೋಡಿ ಇವತ್ತು ಚಿತ್ರದುರ್ಗ ಜಿಲ್ಲೆನೂ ಕೂಡ ಅದೇ ತರ ಆಗ್ಲಿ ಅನ್ನೋಂತ ಆಸೆ ಇಟ್ಕೊಂಡು ಇವತ್ತು ರಘುಮೂರ್ತಿನ ಮಾಡಿದರೆ ಚಿತ್ರದುರ್ಗ ಜಿಲ್ಲೆ ಕೂಡ ಅದೇ ತರ ಅಭಿವೃದ್ಧಿ ಆಗ್ಲಿ ಅನ್ನೋದು ಅವರ ಆಶಯ ಕೂಡ, ನಮ್ಮ ಆಶಯನೂ ಕೂಡ ಅದು ಇದೆ. ಇವತ್ತು ಅವ್ರು ಬರೇ ಒಂದೇ ರಂಗದಲ್ಲಿ, ರಾಜಕೀಯ ರಂಗದಲ್ಲಿ ಬಂದಿಲ್ಲ. ಚಿತ್ರದುರ್ಗದಲ್ಲಿ
ಇತಿಹಾಸದಲ್ಲಿ ಇರ್ತಕ್ಕಂಥ ಭೀಮಪ್ಪ ನಾಯಕರು ಇಲ್ಲಿ ಇದ್ದಂತ ಜಾಗ ಇದು. ಅವರು ನಮ್ಮ ನಗರಸಭೆಯ ಪ್ರಥಮ ಪ್ರಜೆ ಅಂದ್ರೆ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಅವರು ಚಿತ್ರದುರ್ಗ ಜಿಲ್ಲೆನಲ್ಲಿ ಇವತ್ತು ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕ್ ಅನ್ನ ಮಾಡಿದ್ರು. ಮಾಡಿ ಏನಾಯ್ತು, ಇವತ್ತು ಆಕ್ಚುಲಿ ನಮ್ಮ ಸಮುದಾಯದ ಕೈಯಲ್ಲಿ ಅದೇನು ಇಲ್ಲ. ಆದ್ರೆ ಇವತ್ತು ಅದನ್ನ ಮೀರಿಸಿ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ DCC ಬ್ಯಾಂಕಿಗೆ ಕೂಡ ಅವರು ಅಧ್ಯಕ್ಷರಾಗಿರ್ತಕ್ಕಂಥದ್ದು ಮಂತ್ರಿಗಿಂತ ದೊಡ್ಡ ಸಾಧನೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಅದು ಅಂತ ಇಂತರ ಕೈ ಸಿಗ್ತಕ್ಕಂಥ ಬ್ಯಾಂಕ್ಗಳಲ್ಲ, ಅದು ಕೋಆಪರೇಟಿವ್ ಒಂದೇ ಒಂದು ವರ್ಗಕ್ಕೆ ಸಿಗ್ತಕ್ಕಂಥ ಒಂದು ಇದನ್ನ ಇವತ್ತು ಅವರ ಒಂದು ಸಾಧನೆ ಮೇಲೆ, ಅವರ ಒಂದು ವ್ಯಕ್ತಿತ್ವದ ಮೇಲೆ ಅವಿರೋಧವಾಗಿ ಆಯ್ಕೆ ಮಾಡಿ ಇವತ್ತು ಅವರ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಕೂಡ ನಮಗೆ ಒಂದು ಹೆಮ್ಮೆಯ ವಿಚಾರ. ಆದ್ರಿಂದ ಇವೆಲ್ಲನೂ ಕೂಡ ನಮ್ಮ ಮನದಲ್ಲಿ ಇಟ್ಕೊಂಡು ಅಲ್ಲಿ ಒಂದು ಬೆಂಗಳೂರು ಗೇಟ್ನಿಂದ ಮದಕರಿ ಸರ್ಕಲ್ ವರೆಗೂ ಒಂದು ಭವ್ಯ ಸ್ವಾಗತವನ್ನ ಎಲ್ಲ ನಮ್ಮ ಸಮಾಜದ ಪಕ್ಷಾತೀತವಾಗಿರ್ತಕ್ಕಂಥ ನಮ್ಮ ಸಮುದಾಯದ ಮುಖಂಡರೆಲ್ಲ ಸೇರಿ, ಜನಗಳು ಸೇರಿ ಅಲ್ಲಿಂದ ಸ್ವಾಗತ ಮಾಡ್ತಕ್ಕಂಥ ವ್ಯವಸ್ಥೆನ ಇವತ್ತು ಕಾಂತರಾಜರವರು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲರೂ ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆಗಿರ್ತಕ್ಕಂಥ ಎಲ್ಲ ಜನ ಅಂದ್ರೆ ನಮ್ಮ ಸಮುದಾಯದ ಎಲ್ಲಾ ಪಕ್ಷದ ಜನತೆ ಸಮೇತ ಕೂಡ ನಾಳೆ ಬಂದು ಅವ್ರನ್ನ ಸ್ವಾಗತ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ